ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬರ್ರಿ, ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಚಟ್ ಮಾಡೋದು ನೋಡೋಣ್ರಿ. ಅದಕ್ಕೆ ಏನೇನು ಸಾಮಾನು ಬೇಕಂತ ಹೇಳ್ತೇನೆ. ಬ್ಯಾಡಗಿ ಮೆಣಸಿನ್ಕಾಯಿ 1 ಬಟ್ಲು, ಒಂದು ಲಿಂಬೆಹಣ್ಣದಷ್ಟು ಹುಣಸೆಹಣ್ಣು, ಬೆಳ್ಳುಳ್ಳಿ 1 ಗಡ್ಡೆ, ಬೆಲ್ಲ 1 ಕಪ್ಪು, ಜೀರಿಗೆ 2 ಸ್ಪೂನು, 2 ಸ್ಪೂನ್ ಮೆಂತ್ಯ, ಉಪ್ಪು, ಎಣ್ಣೆ, ಸ್ವಲ್ಪ ನೀರು. ಆಮೇಲೆ ನೈಟಲ್ಲೇ ನೀವು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಮತ್ತು ಮೆಂತ್ಯ ಮೂರೂ ರಾತ್ರಿನೇ ನೆನೆ ಹಾಕ್ಬಿಡ್ಬೇಕು. ಒಂದು ನೈಟ್ ನೆನೆದ್ಬಿಟ್ರೆ ಚೆನ್ನಾಗಿ ರುಬ್ಬೋಕ್ಕೆ ಈಸಿ ಆಗಿಬಿಡುತ್ತೆ. ಮಾರನೇ ದಿವಸ ಎಲ್ಲ ನೀರನ್ನು ಎಲ್ಲ ತೆಗೆದ್ಬಿಟ್ಟು ಎಲ್ಲನೂ ಇದರಲ್ಲೇ ಸೇರಿಸ್ಬಿಡೋದು ಮಿಕ್ಸಿಲಿ. ಮೆಂತ್ಯ, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎಲ್ಲ ನೆನೆದಿರೋದು ಅದರಲ್ಲಿ ಹಾಕ್ಬಿಡೋದು. ನೀರನ್ನು ಹಾಕ್ಬೇಡಿ, ಬರೀ ಮೆಂತ್ಯ ಎಲ್ಲ ತೆಗೆದ್ಬಿಟ್ಟು ಹಾಕಿ, ನೀರನ್ನು ಬಿಟ್ಟು. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಬೆಲ್ಲ, ಜೀರಿಗೆ, ಉಪ್ಪು, ಎಲ್ಲನೂ ಅದರಲ್ಲೇ ಹಾಕ್ಬಿಡ್ಬೇಕು. ಎಲ್ಲ ಉಪ್ಪೆಲ್ಲ ಹಾಕಿ ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ತಗೋಬೇಕು. ಮಿಕ್ಸಿ ಮಾಡಿದ್ರೆ ರೆಡಿ ಆಗುತ್ತೆ. ನಾ ಭಾಳ ದಿವಸ ಇಟ್ಟು ತಿನ್ನಬೇಕು ಅಂದರೆ ಒಂದು ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಅದು ರುಬ್ಬಿರೋದನ್ನೆಲ್ಲ ಅದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ನಮ್ಮ ಕೆಂಪು ಚಟ್ ರೆಡಿ ಆಗಿಬಿಡ್ತೈತೆ ರೀ. ಹಿಂಗೆ ಒಂದು 10-15 ನಿಮಿಷ ಎಲ್ಲ ಎಣ್ಣೆ ಬಿಡ್ಬೇಕು ನೋಡ್ರಿ, ದಂಡಿಗೆಲ್ಲ ಎಣ್ಣೆ ಬಿಡಬೇಕು. ರೆಡಿ ಆಯ್ತು ನೋಡ್ರಿ. ದೋಸೆ